5ನೇ ದಿನದ ಟ್ರಿಪ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು 5ನೇ ದಿನ ಟ್ರಿಪ್ಪಲ್ಲಿ ಮೊದಲನೇ ಪ್ಲೇಸ್ ನಾವು ಬಂದಿರೋದು ತುಂಗನಾಥ್ ಟೆಂಪಲ್ಲು. ಸೊ ತುಂಗನಾಥ್ ಟೆಂಪಲ್ಗೆ ಟ್ರೆಕ್ ಸ್ಟಾರ್ಟ್ ಪಾಯಿಂಟ್ ಇದು. ಇಲ್ಲಿಂದ 5 ಕಿಲೋಮೀಟರ್ಸ್ ಅಂತೆ ಒಂದು ಸೈಡ್ ಟ್ರೆಕ್ಕು. ಅರೌಂಡ್ 3 to 4 ಅವರ್ಸ್ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಶಿವನ ಹೆಸರು ಹೇಳಿ ಶುರು ಮಾಡೋದಷ್ಟೇ. ಬಂ ಭೋಲೆನಾಥ್ ನೋಡಿ, ಇಲ್ಲಿ ತುಂಗನಾಥ್ ಆ್ಯಂಡ್ ಚಂದ್ರಶಿಲಾ ಟ್ರೆಕ್ದು ಮ್ಯಾಪ್ ಹಾಕಿದ್ದಾರೆ. ಸೊ ಈ ತುಂಗನಾಥ್ ದೇವಸ್ಥಾನ ಬಂದು 3500 ಮೀಟ್ರ್ ಎತ್ತರದಲ್ಲಿದೆ. ಆ್ಯಂಡ್ ಚಂದ್ರಶಿಲಾ ಬಂದು 3650 ಮೀಟರ್ ಎತ್ತರದಲ್ಲಿದೆ. ಈ ಕುದುರೆಘಾಟ ಎಲ್ಲೋದ್ರೂ ತಪ್ತಾ ಇಲ್ಲ ನಮಗೆ. ಅಲ್ಲಿ ಕೇದಾರ್ನಾಥ ಕುದುರೆಘಾಟ ಇತ್ತು ಅಂದ್ಕೊಂಡ್ರೆ ಇಲ್ಲಿ ತುಂಗನಾಥ್ ಬಂದರೂ ಅದೇ ಸೀನ್ ನೋಡಿ. ಇಲ್ಲಿ ಈ ಹಿಂಸೆ ಇಲ್ಲ ಅಂದರೆ ಆರಾಮಾಗಿ ಹತ್ಬೋದು. ಬಟ್ ಏನು ಮಾಡೋದು, ಇದ್ರ ಜೊತೆಗೆ ಹತ್ಬೇಕೀಗ. ಇದ್ರೆ ದೊಡ್ಡ ರಿಸ್ಕ್ ಆಗ್ತಾ ಇರೋದು. ಬಟ್ ಅಲ್ಲಿ ಕೇದಾರ್ನಾಥಲ್ಲಿ ತೊಂದರೆ ಕೊಡ್ತಾರೋ ಇಲ್ಲಿ ಕೊಡ್ತಾರೋ ಒನ್ ಸೈಡ್ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಈಸಿ ಆಗ್ಬೋದು. ಇದು ಟ್ರೆಕ್ಕಿಂಗ್ ಅಂದರೆ ಸಕಲಾಯ್ತು ನೋಡಿ ರೂಟ್ ಒಂಥರ. ಮೇಲೆ ಬರ್ತಾ ಬರ್ತಾ ಹೆವಿ ಕೋಲ್ಡ್ ಆಗ್ತಾಯಿದೆ. ಆದರೂ ಶಿವ ತುಂಬ ಕಷ್ಟ ಇರೋ ಜಾಗದಲ್ಲಿ ಹೋಗ್ಕೊಂಡು ಹೊರಟವನೆ. ಟ್ರೆಕ್ ಸ್ಟಾರ್ಟ್ ಮಾಡೋ ಒಂದು 15 ನಿಮಿಷ ಆಯಿತು. 15 ನಿಮಿಷಕ್ಕೆ ಜ್ಯೂಸ್ ಖಾಲಿ. 3 ದಿವಸ ನಡೀತಾರಿ ಅಂತ ನಡೀತಾನೆ ಇದ್ದೀವಿ. ಫೋಟೋ ಶೂಟ್ಸ್ಗಂತೂ ಒಳ್ಳೊಳ್ಳೆ ಲೊಕೇಶನ್ ನೋಡಿ. ವಾವ್, ಏನು ಮಸ್ತಿದೆ ಅಲ್ಲ. ಅಲ್ಲಲ್ಲ ಒಂಚೂರು ರೆಸ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ತುಂಗನಾಥ್ ಟ್ರೆಕ್ಕಿಂಗಲ್ಲಿ ಅರೌಂಡ್ 1 ಕಿಲೋಮೀಟರ್ ದೂರಕ್ಕೆ ಬಂದಾಗ ಇಂಥ ಕ್ರೇಜಿ ವ್ಯೂ ಪಾಯಿಂಟ್ ಇದೆ. ಶಾರ್ಟ್ ಕಟ್ಸ್ ಇದೆ. ಆ ಶಾರ್ಟ್ ಕಟ್ಸ್ ಹತ್ತಕ್ಕೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನಿಂತಿದ್ದಾರೆ, ಅವ್ರು ಬಿಡ್ತಾ ಇಲ್ಲ. ಸೊ ಟ್ರೆಕ್ ರೂಟ್ ಏನು ಮಾಡಿದಾರೋ ಅದೇ ರೂಟಲ್ಲಿ ಬರಬೇಕು. ಬಟ್ ಓಕೆ, ಒಂದು ಲೆವೆಲ್ಗೆ ಚೆನ್ನಾಗಿದೆ, ಫ್ಲ್ಯಾಟಾಗಿ ಸ್ಟೆಪ್ಸ್ ಅಷ್ಟೊಂದಿಲ್ಲ. ಸೊ ಶಾರ್ಟ್ ಕಟ್ಸ್ ತಗೊಳ್ದೆ ಹಿಂಗೆ ಹೋಗ್ಬೇಕು ಅಷ್ಟೇ. A few minutes later. ಇಲ್ಲೇ ಒಂದು ಜ್ಯೂಸ್ ಮಾಡ್ತಾ ಇದ್ದಾರೆ. ಈ ಜ್ಯೂಸ್ ಇದೆಯಲ್ಲ, ಅಲ್ಲಿ ಮುಂದೆ ಮರಗಳು ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ರೆಡ್ ಹೂವು ಬಿಟ್ಟಿದೆ. ಆ ಹೂವನ ಫುಲ್ ಕ್ರಶ್ ಮಾಡಿ ಅದರಲ್ಲಿ ಲಿಕ್ವಿಡ್ ಥರ ಮಾಡಿಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ತಾ ಇರೋದು. ಟೇಸ್ಟ್ ಮಾಡೋದು ಎಲ್ಲ ಎನರ್ಜಿ ಡ್ರಿಂಕ್ ಅಂತ. ಫುಲ್ ಇದೆ, ಸೀನು ಇದೆ, ತುಂಬಾ ಚೆನ್ನಾಗಿದೆ, ಎನರ್ಜಿ ಬರುತ್ತೆ. ಇದಕ್ಕಿಂತ ಇದು ಬೆಟ್ರು. ಈ ಸ್ಪ್ರೈಟು ಮಾಜಾ ಸ್ಟ್ರಿಂಗ್ ಎಲ್ಲ ಕುಡಿತೀವಿ. ಆರ್ಟಿಫಿಷಿಯಲ್ ಡ್ರಿಂಕ್ಗಿಂತ ನ್ಯಾಚುರಲ್ ಡ್ರಿಂಕ್ಸ್ಗಳು ಬೆಸ್ಟು. ಜ್ಯೂಸು ಅದು ಇದೇ ಮಾಡ್ತಲ್ಲ ಅಂತ ಬಿಡೋದು. ಈಗ ಫುಲ್ ಈಗ ಸೀಸನ್ ಇಲ್ವಲ್ಲ, ಎಲ್ಲ ಉದುರೋಗಿರುತ್ತೆ. ಸೀಸನ್ ಟೈಮಲ್ಲಿ ಎಲ್ಲ ಕಿತ್ಕೊಂಡು ಇಟ್ಟು ಅದನ್ನು ಜ್ಯೂಸ್ ಮಾಡಿ ಇದು ಮಾಡ್ತಾರೆ. ಸುರೇಶ್ ಅಣ್ಣ ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ. ಇಲ್ಲಿಂದ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಒಂದು ಅಂಗಡಿ ಹಾಕ್ತಾರೆ. ಈಗ 100 ರೂಪಾಯಿ ಅಷ್ಟೇ ಒಂದು ಗ್ಲಾಸ್. दुनिया बनाई अपने हाथों से, मिट्टी से नहीं जज्बातों से, तेरे निशान है यहाँ, तेरे निशान है यहाँ. बम बम बोले महादेव. दर्शन के लिए बड़ी मेहनत तो करनी ही पड़ती है, वैसे भगवान नहीं मिलते हैं. पुराने जमाने में ऋषि मुनि हजारों वर्ष तप करते थे, तभी उसको दर्शन मिलते थे. हमारे तो भाग्य बहुत अच्छे है कि केवल 4 किलोमीटर चढ़ने से भगवान मिल जाते हैं. ये सब सुविधा भी अभी बहुत हो गया है. बहुत अच्छा हमारे लिए. पहले तो ऐसा कुछ था ही नहीं, जंगल ही था. ನೋಡಿ, ಇವ್ರು ಹೇಳ್ತಿರೋ ಪ್ರಕಾರ ಎಷ್ಟು ಒಳ್ಳೆ ಮಾತು ಹೇಳಿದ್ರು. ಆಗಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಏನಿದ್ರು, ಅವ್ರುಗಳಿಗೆ ತುಂಬ ಕಷ್ಟಪಟ್ಟು ದೇವ್ರನ್ನ ನೋಡ್ತಾ ಇದ್ರು. ಯಾಕಂದರೆ ದೇವ್ರನ್ನ ನೋಡೋದು ಸುಲಭ ಅಲ್ಲ ಅಲ್ವಾ, ಕಷ್ಟಪಟ್ಟರೆ ದೇವ್ರು ಕಾಣೋದು ಅನ್ನೋದು ಇವ್ರ ಮಾತಿನ ಅರ್ಥ. ಫ್ರೀಯಾಗ ಬೆಂಗಳೂರು कर्नाटक. ठीक है भाई साहब, बहुत अच्छी बात बोली आपने. चलते हैं. ಜ್ಯೂಸ್ ಕುಡಿದ್ವಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ ಹೂವು, ಇದೇ ಹೂವು ಅಂತೆ. ಇದು ಎಳೆದಿನ್ನ, ಬಟ್ ಇದೇ ಇನ್ನೂ ಕೆಂಪಗಾಗಿ ಹಣ್ಣಾಗಿ ಇದಾಗುತ್ತೆ. ಆಮೇಲೆ ಅವ್ರು ಕಿತ್ತಿ ಆ ಥರ ಕ್ರಷ್ ಮಾಡಿ ನಮ್ಗೆ ಜ್ಯೂಸ್ ಮಾಡಿ ಕೊಡ್ತಾರೆ. 1.5 ಅವರಲ್ಲಿ 80% ಕವರ್ ಮಾಡಿದ್ದೀವಿ. ಇಲ್ಲಿ ಈ ಪಾಯಿಂಟ್ ಬಂದರೆ 80% ಅಂತೆ. ಇಲ್ಲಿಂದ ಇದೊಂದು ಸ್ಟೀಫ್ ಏನಿದೆ, ಇದು ಹತ್ತಿದ್ರೆ
ಫುಲ್ ಟಾಪು ರೀಚ್ ಆಗ್ತೀವಿ. ಅಲ್ಲಿಂದ ಸ್ವಲ್ಪ ಫ್ಲ್ಯಾಟ್ ಟ್ರ್ಯಾಕು, ಅಲ್ಲಿಗೆ ಹೋಯ್ತು ಅಂದರೆ ಮುಗೀತು, ದರ್ಶನ ಕೊಡ್ತದೆ ದೇವರು. ಬಟ್ ಈ ಕುದುರೆಗಳು ಬಂದರೆ ಫುಲ್ ಹಿಂಗೆ ಟ್ರಾಫಿಕ್ ಆಗುತ್ತೆ, ನಾವೇ ಸೈಡಿಗೆ ನಿಲ್ಲಬೇಕು ಅದು ಹೋಗೋವರೆಗೂ, ನಿಂತು ಹೋಗ್ಬೇಕು, ಅದೇ ಪ್ರಾಬ್ಲಮ್ಮು. ಇದೊಂದು ಸ್ಟೀಫ್ ತೋರಿಸಿದ್ನಲ್ಲ ಲಾಸ್ಟಲ್ಲಿ, ಅದಾದರೆ ಮುಗೀತು ಅಂತ. ಬಟ್ ಅದು ಅಲ್ಲಿಗೆ ಲಾಸ್ಟ್ ಅಲ್ಲ, ಆ ಸ್ಟೀಫ್ ಟರ್ನಿಂಗ್ ಇದು. ಇಲ್ಲಿಂದ ನೆಕ್ಸ್ಟ್ ಟ್ರೆಕ್ ಮಾಡಿಕೊಂಡು ಇದೊಂದು ಹತ್ಬೇಕು. ಇದೊಂದು ಸ್ಟೀಫ್ ಹತ್ತಿದ್ರೆ ಅಲ್ಲಿ ವೈಟ್ ಬಿಲ್ಡಿಂಗ್ ಕಾಣ್ತದೆ ನೋಡಿ, ಆ ವೈಟ್ ಬಿಲ್ಡಿಂಗ್ ಹತ್ರ ತುಂಗನಾಥ್ ಟೆಂಪಲ್ ಇರೋದು. ಸೊ ಅಲ್ಲಿ ಮೇಲ್ಗಡೆ ಟಾಪಲ್ಲಿ ಇನ್ನೊಂದು ಇದೆಯಲ್ಲ, ಅದು ಚಂದ್ರಶಿಲಾ. ಕುದುರೆಗಳು ಕಂಟ್ರೋಲ್ ತಪ್ಪು ಓಡಿ ಬರ್ತಾಯಿತ್ತು. ಒಂದು ಕುದುರೆ ಬೀಳ್ತಾ ಇತ್ತು ನಿಂತ್ಕೋತು, ಬಟ್ ಆದರೂ ಮತ್ತೆ ಓಡ್ತಾ ಇದ್ದ ನೋಡಿ. ನಮ್ಮ ಮೇಲೆ ಬನ್ನಿ ಊಟ ಕಷ್ಟ, ಏನು ಕೊಡ್ತಾ ಇದ್ದಾವೋ ಗೊತ್ತಿಲ್ಲ. ಓಡ್ ಬಂದು ನೋಡಿ ಇಲ್ಲಿ ನಿಂತ್ಕೋತು. ಈ ಹುಲ್ ತಿನ್ನಕ್ಕೆ ಅಲ್ಲಿಂದ ಓಡ್ ಬಂದ ಸಿಸ್ಯ, ಅಲ್ಲೇ ತಿನ್ಬೋದಿತ್ತಲ್ಲ. ತುಂಗನಾಥ್ ಟೆಂಪಲ್ಗೆ ಇನ್ನು ಕೇವಲ ಅರ್ಧ ಕಿಲೋಮೀಟರ್. ಇಲ್ಲೊಂದು ಒಳ್ಳೆ ಕ್ಲಿಫ್ ಇದೆ, ಎಲ್ಲರೂ ಫೋಟೋಸ್ ವೀಡಿಯೋಸ್ ಮಾಡ್ಕೋತಾ ಇದ್ದಾರೆ. ನಾವು ಹೋಗಿ ಒಂದೆರಡು ಫೋಟೋ ವೀಡಿಯೋ ತಕ್ಕೊಬರೋಣ, ಇನ್ನೂ ಟೈಮ್ ಇದೆ ತುಂಬ. ಸೊ ಆಮೇಲೂ ಹೋಗ್ಬೋದಲ್ಲ. ಹುಯ್ ಏನು ಪಾತಾಳ ಇದೆ ಗುರು ಇದು. ಇಲ್ಲ ತಕ್ಕಾಗತ್ತಾ? ವಾವ್ ವಾವ್, ನಿಲ್ಬೋದು ಇದ್ರ ಮೇಲೆ, ನಿಲ್ಬೋದು. ಶಿವ ಕೈ ಹಿಡಿದ್ರೆ ನಿಲ್ತೀವಿ, ಇಲ್ಲಾಂದ್ರೆ ಹೋಗ್ತೀವಿ ಕೆಳಗೆ ಅಷ್ಟೇ. ಇಂಥ ಪಾತಾಳ. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ. ಭಯಂಕರ. Few moments later. ಆಲ್ಮೋಸ್ಟ್ ಹತ್ರ ಬಂದಿದ್ದೀವಿ. ಹತ್ರ ಬಂದಡಿಗೆ ಕೈಯೆಲ್ಲ ಫುಲ್ ಚಿಲ್ಲಾಗಿ ಫ್ರೀಸ್ ಆಗ್ತಾಯಿದೆ. ಲೈಟಾಗಿ ಮಳೆ ಬರ್ತಾರನೂ ಆಗಿದೆ. ಉಸಿರಾಡೋಕೆ ಒಂಥರ ಹಿಂಸೆ ಆಗ್ತಾಯಿದೆ, ಅಷ್ಟೊಂದು ಕೋಲ್ಡ್ ಇದೆ ಇಲ್ಲಿ. ಅದೇ ತುಂಗನಾಥ್ ಟೆಂಪಲ್. ಸತತ ಶ್ರಮದ ನಂತರ ಫೈನಲಿ ತುಂಗನಾಥ್ ದೇವಸ್ಥಾನದ ಆರ್ಚ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಎಂಟ್ರಿ, ಇಲ್ಲಿಂದ ಎಕ್ಸಿಟು. ಸ್ವಲ್ಪ ಕ್ಯೂ ಇದೆ, ಹೋಗ್ಬೇಕು. ಬನ್ನಿ ಹೋಗಿ ದರ್ಶನ ಮಾಡೋಣ. ಬಂಬೋಲೆ ದರ್ಶನಕ್ಕೆ ಕ್ಯೂ ನಿಂತಿದ್ದೀವಿ. ಆಲ್ಮೋಸ್ಟ್ ಹತ್ರ ಬಂದು ಇಲ್ಲೂ ಶಿವಲಿಂಗ ಮುಟ್ಟಾಗಿ ಬಿಡ್ತಾರಂತೆ. ಬಿಲ್ಪತ್ರ ನಾವೇ ಇಡ್ಬೋದಂತೆ ಶಿವನ ತಲೆ ಮೇಲೆ. ಅದನ್ನು ಮಾಡ್ತಾಯಿದ್ರು, ತೊಗೊಂಡಿದ್ದೀವಿ. 20 ರೂಪೀಸು, ಒಂದು 3 ಬಿಲ್ಪತ್ರ ಇದೆ ಒಳಗೆ. ನೋಡಿ ಇಲ್ಲೇ ಟೆಂಪಲ್ಲು. ನೀನು ಕೆಲವೇ ಕ್ಷಣಗಳಲ್ಲಿ ಶಿವನಿಗೆ ಹತ್ರ ಆಗ್ತೀವಿ. ಇಲ್ಲ ಸೇಮ್ ಡಿಸೈನು, ಸೇಮ್ ಪ್ಯಾಟ್ರನ್, ಸೇಮ್ ಡಿಸೈನ್ಸು. ಕೇದಾರ್ನಾಥಲ್ಲಿ ಏನು ನೋಡೋದು ಅದೇ ಥರ ಡಿಸೈನ್ ಇದೆ ಟೆಂಪಲ್, ಬಸ್ ಸ್ವಲ್ಪ ಚಿಕ್ಕದು. ಬಂಬೋಲೆ ನೋಡಿ, ಇದೆ ತುಂಗನಾಥ್ ದೇವಸ್ಥಾನ. ಸಗದಾಗಿದೆ ಅಲ್ಲ. ಫೈನಲ್ ಆಗಿ ಭಾಳ ದಿನದ ಆಸೆ ಈಡೇರ್ತಾ ಇದೆ. ಹರ ಹರ ಮಹಾದೇವ್. ವಿಶ್ವದ ಎಲ್ಲ ಶಿವಾಲಯಗಳಲ್ಲಿ ಅತಿ ಎತ್ತರದ ಜಾಗದಲ್ಲಿ ಸ್ಥಾಪಿಸಿರೋ ಶಿವನ ದೇವಸ್ಥಾನನೇ ಈ ತುಂಗನಾಥ್ ದೇವಸ್ಥಾನ. ಆ್ಯಂಡ್ ಇದು ಕೂಡ ವರ್ಷದಲ್ಲಿ 7 ತಿಂಗಳು ಹಿಮದಲ್ಲೇ ಮುಚ್ಚೋಗಿರುತ್ತೆ. ಇನ್ನು 5 ತಿಂಗಳು ಮಾತ್ರ ಓಪನ್ ಇರುತ್ತೆ. ಕೊನೆಗೂ ತುಂಗನಾಥಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಊಟಕ್ಕೆ ಬೇರೆ ಆಪ್ಷನ್ ಇಲ್ಲ, ಮ್ಯಾಗಿ ಒಂದೇ. ನೀವು ಸೌದೆ ಒಲೆ ಬಿರಿಯಾನಿ, ಸೌದೆ ಒಲೆಯಲ್ಲಿ ಏನೇನೋ ನೋಡಿದ್ದೀರಾ, ಸೌದೆ ಒಲೆ ಮ್ಯಾಗಿ ನೋಡಿದ್ದೀರಾ, ನೋಡಿ ಮಾಡ್ತಾವ್ರೆ ಸೌದೆ ಒಲೆಯಲ್ಲಿ. ಸೊ ಸೌದೆ ಒಲೆ ಮ್ಯಾಗಿ ತಿಂತಾ ಇದ್ದೀವಿ. ಇದು ಮುಗಿಸಿದ್ರೆ ನಮ್ಮ ತುಂಗನಾಥ್ ಟ್ರೆಕ್ ಮುಗಿಯುತ್ತೆ ಈಗ ಟ್ರೆಕ್. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್.